ಸ್ವಾಗತಂ ಸುಸ್ವಾಗತಂ. ಅಣ್ಣ 360. ರ್ಯಾಪಿಡೋ ಆನ್ ಮಾಡಿ ಹತ್ತತ್ರ ನಾನು 2 ತಿಂಗಳಾಗಿತ್ತು. ಇವತ್ತು ರೀಚಾರ್ಜ್ ಮಾಡಿ ಆನ್ ಮಾಡಿದ್ದೀನಿ, ಯಾಕಂದರೆ 250 ರೂಪಾಯಿ ಮೈನಸ್ ಇತ್ತು. ಇವತ್ತು ರೀಚಾರ್ಜ್ ಮಾಡಿ ಆನ್ ಮಾಡಿದ್ದೀನಿ. ಡ್ಯೂಟಿ ಯಾವ ಥರ ಕೊಡ್ತಾನೋ ಗೊತ್ತಿಲ್ಲ, ಅದು ಕಿಲೋಮೀಟ್ರ್ ಕರೆಕ್ಟಾಗಿ ಕೊಡ್ತಾನೋ ಇಲ್ಲ ಅದೂ ಕಿಲೋಮೀಟ್ರ್ ಮೋಸ ಮಾಡ್ತಾನೋ ಅದು ಗೊತ್ತಿಲ್ಲ. ನೋಡೋಣ, ರೀಚಾರ್ಜ್ ಮಾಡಿದ್ದೀನಿ ಯಾವ ಥರ ಡ್ಯೂಟಿ ಕೊಡ್ತಾನೆ ಅಂತ. ಇವತ್ತು ಓಲಾ ಆನ್ ಮಾಡಿಲ್ಲ, ಯಾಕಂದರೆ ಅದು ರೀಚಾರ್ಜ್ ಖಾಲಿ ಆಗೈತೆ. ಅದನ್ನು ರೀಚಾರ್ಜ್ ಮಾಡೋ ಬದಲು ರ್ಯಾಪಿಡೋ ರೀಚಾರ್ಜ್ ಮಾಡಿದ್ದೀನಿ. ಓಲಾದಲ್ಲಿ ಕಡಿಮೆ ಅಮೌಂಟ್ ಕೊಡ್ತಾನೆ ಕಿಲೋಮೀಟ್ರಿಗೆ, ಸೊ ಅದಕ್ಕೆ ಅದನ್ನು ರೀಚಾರ್ಜ್ ಮಾಡಿಲ್ಲ. ಅದ್ರ ಬದಲು ರ್ಯಾಪಿಡೋ ರೀಚಾರ್ಜ್ ಮಾಡಿದ್ದೀನಿ. ನೋಡೋಣ ರ್ಯಾಪಿಡೋದಲ್ಲಿ ಯಾವ ಥರ ಡ್ಯೂಟಿ ಕೊಡ್ತಾನೆ ಇವತ್ತು ಅಂತ. ಮೊದಲನೇ ಡ್ಯೂಟಿನೇ ರ್ಯಾಂಕ್ ಲೊಕೇಶನ್ನು, ರ್ಯಾಂಕ್ ಪಿಕಪ್ ಲೊಕೇಶನ್ನು. ಕಸ್ಟಮರ್ ಇನ್ನೂ ಮುಂದೆ ಅವರೇ, ನಾನು ಹಿಂದೆ ವೆಯ್ಟ್ ಮಾಡ್ತಾಯಿದ್ದೀನಿ, ಫೋನ್ ಮಾಡಿ ಮುಂದೆ ಬಾ ಅಂತಂದರು. ರ್ಯಾಪಿಡೋ ರೀಚಾರ್ಜ್ ಮಾಡಿದ್ದು ವೇಸ್ಟ್ ಆಗೋಯ್ತು, ಯಾಕಂದರೆ ಮೊದಲನೇ ಡ್ಯೂಟಿ ಊಬರಲ್ಲಿ ಹೊಡೆದಿರೋದು ಇವತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮೇಡಮ್ 1525 ಬನಶಂಕರಿ ಟೆಂಪಲ್ ಅಲ್ವಾ? ಏರಿಯಾದಿಂದ ಬನಶಂಕರಿ ಡ್ರಾಪ್ ಮಾಡಿ 1/2 ಅವರ್ ಆದಮೇಲೆ ಒಂದು ಮಿನಿಮಮ್ ಎತ್ಕೊಂಡಿದ್ದೀನಿ 50 ರೂಪಾಯಿ ಬಾಡಿಗೆ. 1.5 ಕಿಲೋಮೀಟ್ರಿಗೆ 50 ರೂಪಾಯಿ ಕೊಟ್ಟಿದ್ದ. ಆ ಪಿಕಪ್ಗೆ ಬಂದಿದ್ದೀನಿ, 10 ನಿಮಿಷ ಆದ್ರೂ ಕಸ್ಟಮರ್ ಬಂದಿಲ್ಲ. ಯಾಕಂದರೆ ಪೀಕ್ ಅವರ್ ಆಲ್ರೆಡಿ ಮುಗ್ದೋಗೈತೆ, 12:30 ಆಗೈತೆ. ಪೀಕ್ ಅವರ್ ಆಲ್ರೆಡಿ ಮುಗ್ದೋಗೈತೆ. ಇನ್ನು ಡ್ಯೂಟಿಗಳು ಬೀಳೋದು ಇನ್ನು ಸಂಜೆ ಮೇಲೆ. ಇವಾಗ ಡ್ಯೂಟಿಗಳು ಆಲ್ಮೋಸ್ಟ್ ಆಲ್ ಕಡಿಮೆನೇ. ಮಿನಿಮಮ್ ಬಿದ್ದಿದ್ದು ಹೊಡೆಯೋಣ ಅಂತ ಬಂದ್ರೂ ಹಿಂಗೆ ಒಂದು ಪಿಕಪ್ ಮಾಡೋಕ್ಕೆ 10 ನಿಮಿಷ 15 ನಿಮಿಷ. ಈ ಮಿನಿಮಮ್ ಬಾಡಿಗೆಗಳಲ್ಲಿ ಮೇನಾಗಿ ಪ್ರಾಬ್ಲಮ್ ಬರೋದೇ ಇದು. ಪಿಕಪ್ ಲೊಕೇಶನ್ಗೆ ಬಂದಮೇಲೆ 10ರಿಂದ 15 ನಿಮಿಷ ಇವರೇ ಕಾಯಿಸ್ಬಿಡ್ತಾರೆ. ಇವ್ರು ಬಂದಿದ್ದ ತಕ್ಷಣ ಬಂದರೆ ಪಿಕಪ್ ಮಾಡಿಕೊಂಡು ಒಂದು 15-20 ನಿಮಿಷದಲ್ಲೆಲ್ಲ ಡ್ರಾಪ್ ಮಾಡಿಬಿಡ್ಬೋದು. ಮತ್ತು ಬ್ಯಾಕ್ ಟು ಬ್ಯಾಕ್ ಹಂಗೆ ಮಿನಿಮಮ್ ಬಾಡಿಗೆಗಳನ್ನ ಹೊಡೆದ್ರೆ ಪರವಾಗಿಲ್ಲ, ಆಲ್ಮೋಸ್ಟ್ ಅಲ್ಲೂ ಮಿನಿಮಮ್ಮೇ ಹೊಡ್ಕೋಬೋದು. ಏನು ಮಾಡೋಕ್ಕಾಗಲ್ಲ, ಪೀಕ್ ಅವರಲ್ಲಿ ಬಂದಿದ್ದ ಬಾಡಿಗೆಗಳನ್ನೇ ಹೊಡಿಬೇಕು. 1738 ಇದು ಪಟ್ಕೊಂಡ್ರೆ पूरा टोटली पहुंचे देखो डिस्ट्रिक्ट ಅವರ ಯಾಕೋ ನಾಗರವ ಏನಕ್ಕೋ ಮೂದೇವಿ ಎದುರುಗಡೆ ಕಾಣಿಸ್ತಾ. ಸುಮ್ಮನೆ ಇರ್ನಾರ್ದೇನೆ ಇರುವೆ ಬಿಟ್ಕೊಂಡ್ರು ಅಂದ್ರಲ್ಲ, ಹಂಗಾಯ್ತು ನನ್ನ ಕತೆ. ಸುಮ್ಮನೆ ವೇಸ್ಟಾಗಿ ರ್ಯಾಪಿಡೋ ರೀಚಾರ್ಜ್ ಮಾಡಿದೆ. ರ್ಯಾಪಿಡೋದಲ್ಲಿ ಡ್ಯೂಟಿನೇ ಕೊಡ್ತಾ ಇಲ್ಲ, ಊಬರಲ್ಲಿ ಡ್ಯೂಟಿ ಕೊಟ್ಟವನು ಇವತ್ತು. ಊಬರಲ್ಲಿ ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಕೊಡ್ತಾನೆ. ರ್ಯಾಪಿಡೋ ರೀಚಾರ್ಜ್ ಮಾಡಿ ವೇಸ್ಟ್ ಆಗೋಯ್ತು, ಡ್ಯೂಟಿಗಳೇ ಕೊಡ್ತಾ ಇಲ್ಲ. ಸರ್ ಕಸ್ಟಮರ್ ಬೇರೆ ಆಟಕ್ಕೆ ಹೋಗ್ಬಿಡವ್ರೆ. ಡಿಪ್ರೆಷನ್ 7909 ಸರ್, ಡ್ರಾಪ್ ಎಲ್ಲಿ ಇದು? ಹೆಣ್ಣೂರು. ಒನ್ ಅವರ್ 20 ನಿಮಿಷ. ಟ್ರಾಫಿಕ್ ಜಾಮ್ ಅಂತ ಸರಿಯಾಗೈತೆ. ಊಟ ಮಾಡಿ ವೆಯ್ಟ್ ಮಾಡಿದೆ, ಡ್ಯೂಟಿಗಳು ಬೀಳುತ್ತೆ ಅಂತ. ಒಂದೇ ಒಂದು ಡ್ಯೂಟಿ ಬೀಳಲಿಲ್ಲ. ನಾನು ಯಾವತ್ತೂ ಶಿವಾಜಿನಗರದ ಕಡೆ ಬಾಡಿಗೆ ಹೋದವನೇ ಅಲ್ಲ. ಡ್ಯೂಟಿಗಳು ಬೀಳ್ತಾಯಿಲ್ಲ. ಇವಾಗ ಒಂದು ಶಿವಾಜಿನಗರ ಬಿದ್ದೈತೆ, ಪಿಕಪ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಶಿವಾಜಿನಗರ ಕಡೆ ಬಾಡಿಗೆಗಳು ಎತ್ಕೊಳ್ಳಲ್ಲ. ಬಾಡಿಗೆ ಬೀಳದೇ ಇರೋದಕ್ಕೆ ಇವಾಗ ಶಿವಾಜಿನಗರ ಬಾಡಿಗೆ ಹೋಗ್ತಾ ಇದ್ದೀನಿ. ಎಷ್ಟು ಟೈಮು, ನಾನು ಬಂದಾಗ ಇಲ್ಲಿಗೆ 1:30, ಇವಾಗ ಟೈಮು 3:30. ಡ್ಯೂಟಿಗಳಂತೂ ಅಷ್ಟರಲ್ಲೇ. ಇವತ್ತು ಶುಕ್ರವಾರ ಡ್ಯೂಟಿಗಳು ನಡಿಬೇಕು, ಏನೋ ಡ್ಯೂಟಿಗಳು ಅಷ್ಟೊಂದಾಗಿ ಏನೋ ಡ್ಯೂಟಿಗಳು ನಡೀತಾ ಇಲ್ಲ. 5931 5931 ಮ್ಯಾಮ್, ಡ್ರಾಪ್ ಎಲ್ಲಿ ಇದು? ಕಮರ್ಷಿಯಲ್ ಸ್ಟ್ರೀಟ್ ಅಲ್ವಾ? ಹಾಂ, ಓಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಡರ್ ಕ್ರಾಸಿಂದ ಕಮರ್ಷಿಯಲ್ ಸ್ಟ್ರೀಟ್ ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ ನಾನು ಈ ಕಡೆ ಬಾಡಿಗೆ ಬಿದ್ದರೆ ಎತ್ಕೊಳ್ಳಲ್ಲ, ಯಾಕಂದರೆ ಆಟೋ ನೋ ಎಂಟ್ರಿ. ಪಿಕಪ್ ಬಂದೆ ಈ ಪಾಯಿಂಟಲ್ಲಿ ಬಿಟ್ಟರೆ ಬೇರೆ ಕಡೆ ಪಿಕಪ್ ಮಾಡೋಕ್ಕಾಗಲ್ಲ. ಕಸ್ಟಮರ್ಗಳು ಇಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಕಸ್ಟಮರ್ ಹೊರಗಡೆಯಿಂದ ಈ ಕಡೆ ಬರೋಲ್ಲ. ಇಲ್ಲಿ ಬಾಡಿಗೆಗಳು ಚೆನ್ನಾಗಿ ಬೀಳುತ್ತೆ. ಪ್ರಾಬ್ಲಮ್ ಏನಪ್ಪ ಅಂದರೆ ಪಿಕಪ್ ಮಾಡೋದು ತುಂಬ ಕಷ್ಟ.
ಕಸ್ಟಮರ್ಗಳು ಫ್ರೆಂಡ್ಲಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬರ್ತಾರೆ. ಒಬ್ಬೊಬ್ಬರು ಇರ್ತಾರೆ ಒಳಗಡೆನೇ ಬನ್ನಿ ಅಲ್ಲೆಲ್ಲ ಬರೋಕ್ಕಾಗಲ್ಲ ಅಂತಾರೆ. ಡ್ಯೂಟಿಗಳು ಬ್ಯಾಕ್ ಟು ಬ್ಯಾಕ್ ಬೀಳ್ತೈತೆ, ಬಟ್ ಹೋಗುವಂಥ ಡ್ಯೂಟಿಗಳು ಯಾವುದೂ ಬೀಳ್ತಾ ಇಲ್ಲ. ನೋಡೋಣ ಯಾವ್ದಾರು ಎತ್ಕೊಳ್ಳೋಣ. ಗೈಸ್, ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಪೊಲೀಸವ್ರು ನಿಲ್ಸಕ್ಕೆ ಬಿಡಲಿಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಒಂದು ಜಯನಗರ ಬಾಡಿಗೆ ಬಿತ್ತು. ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಕಸ್ಟಮರು ಈ ಬೇರೆ ಗಾಡಿ ಹೋಗ್ತಾ ಇರೋಂಗವ್ರಿಬ್ರು. ಈ ಥರದೆಲ್ಲ ಇದಾರೆ ಜನ. ಕಸ್ಟಮರೇ ಇಲ್ಲ, ಕಸ್ಟಮರ್ ಮುಂದೆ ಅವರೇ ಗೈಸ್. ಬ್ಯಾಕ್ ಗೇಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮೇಡಮ್ ಡ್ರಾಪಲ್ಲಿ ಶ್ರೀನಿವಾಸ ನಗರ. ನಾನು ಬ್ರಿಗೇಡ್ ರೋಡಿಂದ ಗಿರಿನಗರ ಡ್ರಾಪ್ ಮಾಡಿದ್ದು ಹತ್ತತ್ರ 5 ಗಂಟೆ. ಇವಾಗ ಟೈಮ್ ಬಂದು 6 ಗಂಟೆ 22 ನಿಮಿಷ. ಹತ್ತತ್ರ 1.5 ಅವರ್ ವೆಯ್ಟ್ ಮಾಡಿದ್ದೀನಿ, ಅದು 10 ಕಿಲೋಮೀಟ್ರ್ ಬಾಡಿಗೆ ಹಾಕ್ಕೊಳ್ಳೋಕ್ಕೆ. ಈ ಬಾಡಿಗೆ ಬಂದು ಇಲ್ಲಿಂದ ರಾಜರಾಜೇಶ್ವರಿ ನಗರ, ಅದು 10 ಕಿಲೋಮೀಟ್ರು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ? 160 ರೂಪಾಯಿ. 10 ರೂಪಾಯಿ 20 ರೂಪಾಯಿ ಏನಾದರೂ ಕಡಿಮೆ ಕೊಟ್ಟರೆ ಹೋಗ್ಬೋದು, ಬೇಜಾರಿಲ್ಲ. ಆದರೆ 100 ರೂಪಾಯಿ 80 ರೂಪಾಯಿ ಎಲ್ಲ ಕಡಿಮೆ ಕೊಟ್ಟರೆ ಹೋಗೋಕ್ಕಾಗಲ್ಲ, ಬೇಜಾರಾಗ್ಬಿಡುತ್ತೆ. ಬಟ್ 1.5 ಅವರ್ ವೆಯ್ಟ್ ಮಾಡಿದ್ದೀನಲ್ಲ, ಆ ರೀಸನ್ಗೋಸ್ಕರ ಹೋಗ್ತಾಯಿದ್ದೀನಿ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟು, ಈ ಕಡೆ ಸಂಪಾದನೆಯೂ ಆದಂಗಲ್ಲ. 10 ರೂಪಾಯಿ 20 ರೂಪಾಯಿ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೂ ಜಾಸ್ತಿ ಮಾಡಿದ್ರು ಮಾಡ್ಬೋದು, ಗೊತ್ತಿಲ್ಲ. ಲೊಕೇಶನ್ಗೆ ಬಂದಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಕಸ್ಟಮರ್ ಇನ್ನೂ ಬಂದಿಲ್ಲ. 9050 ಹಲೋ, ಡ್ರಾಪ್ ಎಲ್ಲಿ ಇದು? ಸತ್ವಾ ಗ್ಲೋಬಲ್ ಸಿಟಿ ಯಾರ? ಗಿರಿನಗರದಿಂದ ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್ ಡ್ರಾಪ್ ಮಾಡಿದೆ. ನನಗೆ ತೋರಿಸ್ತಾ ಅಮೌಂಟು 160 ರೂಪಾಯಿ. ಇಲ್ಲಿ ಬಂದು ಡ್ರಾಪ್ ಮಾಡಿದ್ಮೇಲೆ 182 ರೂಪಾಯಿ ಕೊಟ್ಟ. ರ್ಯಾಪಿಡೋದಲ್ಲಿ ಬೆಳಗ್ಗೆ ರೀಚಾರ್ಜ್ ಮಾಡಿದ್ದಕ್ಕೆ 200 ರೂಪಾಯಿ. ಇದೇ ಫಸ್ಟು 182 ರೂಪಾಯಿ ಬಾಡಿಗೆ ಕೊಟ್ಟಿರೋದು. ಬೆಳಗ್ಗೆ 200 ರೂಪಾಯಿ 206 ರೂಪಾಯಿ ರೀಚಾರ್ಜ್ ಮಾಡಿದೆ. ಇವಾಗ ಒಂದು ಬಾಡಿಗೆ ಕೊಟ್ಟಿರೋದು 182 ರೂಪಾಯಿ. ಅದು ಫಸ್ಟ್ ಬಾಡಿಗೆ ಇದೆ ರ್ಯಾಪಿಡೋದಲ್ಲಿ ಕೊಟ್ಟಿರೋದು. ಬೆಳಗ್ಗೆ ರೀಚಾರ್ಜ್ ಮಾಡಿರೋದಕ್ಕೆ ಸಂಜೆ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಮನೆ ಕಡೆಗೆ ಟಾರ್ಗೆಟ್ ಮಾಡಬೇಕು. ಸೊ ಯಾಕಂದರೆ ಟೈಮ್ ಆಲ್ರೆಡಿ 7 ಗಂಟೆ ಆಗಿಬಿಟ್ಟೈತೆ. ಇಲ್ಲಿಂದ ಬೇರೆ ಕಡೆ ಹೋದರೆ ಮತ್ತೆ ಮನೆ ಕಡೆ ಬರೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. ಇನ್ನು ಬೇರೆ ಕಡೆ ಹೋದರೆ ಮನೆ ಕಡೆಗೆ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಮನೆ ಕಡೆಗೆ ಬಾಡಿಗೆ ಬಿದ್ದರೆ ಹೋಗೋಣ, ಇಲ್ಲಾಂದರೆ ಇಲ್ಲಿಂದ ಖಾಲಿನೇ. ಆಲ್ಮೋಸ್ಟ್ ಆಲ್ ಇವತ್ತು ಬಾಡಿಗೆಗಳು ಕಡಿಮೆನೇ. ನೋಡೋಣ, ನನಗೆ ಗೊತ್ತಿರೋ ಪ್ರಕಾರ ಬ್ಯಾಕ್ ಗೇಟಿಂದ ಯಾವುದಾದ್ರೂ ಏರಿಯಾಗೆ ಬಿದ್ದೇ ಬೀಳುತ್ತೆ. ಆಲ್ಮೋಸ್ಟ್ ಆಲ್ ಬಿದ್ದೇ ಬೀಳುತ್ತೆ. ಇಲ್ಲಾಂದರೆ ಇಲ್ಲಿಂದ ಯಾವುದಾದ್ರೂ RR ನಗರ ಹೋಗಿ ಅಲ್ಲಿಂದ ಯಾವುದಾದ್ರೂ ಹಾಕೊಂಡು ಹೋಗ್ಬೇಕು. ಕಂಪ್ನಿ ಬಿಟ್ಟಿರುತ್ತೆ, ಯಾವುದಾದ್ರೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಏರಿಯಾಗೆ ಒಂದು ಬುಕ್ಕಿಂಗ್ ಬಂತು. ಏನಂದರೆ ಕಂಪ್ನಿ ಕಡೆಯಿಂದ ಬಂದಿಲ್ಲ, ಮಾಮೂಲಿ ಈ ಕಡೆ ಪಕ್ಕದ ರೋಡಲ್ಲಿ ಬಂತು. ನಾನು ಆಲ್ಮೋಸ್ಟ್ ಆಲ್ ಕಂಪ್ನಿ ಕಡೆಯಿಂದ ಬರುತ್ತೆ ಅಂದ್ಕೊಂಡೆ, ಬಟ್ ಬಂದಿಲ್ಲ, ಪಕ್ಕದ ರೋಡ್ ಕಡೆಯಿಂದ ಬಂತು. ಎಲ್ಲಿಂದಾದ್ರೇನು ಏರಿಯಾಗೆ ಹೋಗೋದು ಮುಖ್ಯ ಅಷ್ಟೇ. 3848 ಸರ್. ಡ್ರಾಪ್ ಎಲ್ಲಿ ಸರ್? ಅನನ್ಯ ಹಾಸ್ಪಿಟಲ್. ಹಾಂ ಸರಿ ಸರ್. ರಾಜಾಜಿನಗರ. ಹೌದು ಸರಿ ಸರ್. ರಾಜಾಜಿನಗರ ಡ್ರಾಪ್ ಆಯಿತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಮತ್ತೆ ಯಾವುದೋ ಏರಿಯಾ ಕಡೆ ಬಾಡಿಗೆ ಬೀಳ್ತಾ ಇಲ್ಲ, ಖಾಲಿನೇ ಹೋಗ್ತಾ ಇದ್ದೀನಿ ಮನೆ ಕಡೆ. ಅಲ್ಲಿ ಜ್ಞಾನ ಭಾರತಿ ಹತ್ರ ಏನಾಗಿತ್ತು ಅಂತಂದರೆ, ಕೇರಳ ಬಸ್ AC ಬಸ್ಗೆ ಬೆಂಕಿ ಬಿದ್ದೋಗಿತ್ತು. ಹತ್ತತ್ರ ಒಂದು 20-25 ನಿಮಿಷ ಜಾಮ್ ಆಗೋಗಿತ್ತು. ಫೈರ್ ಇಂಜಿನ್ ಅವ್ರು ಬಂದು ಆರಿಸ್ತಾಯಿದ್ರು. ಸೊ ಅಲ್ಲಿ ಲೇಟ್ ಆಗೋಯ್ತು ಬರೋದು. ಅದಕ್ಕೆ ಇನ್ನು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಯಾವುದು ಬಾಡಿಗೆ ಬೀಳ್ತಾ ಇಲ್ಲ. ಸೊ ಅದಕ್ಕೆ ಮನೆ ಕಡೆ ಖಾಲಿ ಹೋಗ್ತಾ ಇದ್ದೀನಿ. ಇನ್ನು ಟೈಮು ಹತ್ತತ್ರ 8:45 ಆಗೋಯ್ತು. ಮನೆ ಕಡೆ ಹೋಗೋಷ್ಟು ಒಂದು 9 ಗಂಟೆ ಆಗುತ್ತೆ. ಇನ್ನೇನು ಡ್ಯೂಟಿ ಟೈಮಿಂಗ್ಸು ಕ್ಲೋಸ್ ಆಯಿತು. 10 ಗಂಟೆ ಮಾಡಿದರೆ ಆಗೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಮನೆ ಕಡೆ ಹೋಗೋದೇ ಬೆಸ್ಟು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.